ಮಾಸ್ಟರ್, ಎಲ್ಲರಿಗೂ ಶರಣಾರ್ಥಿಗಳು ತಿಳಿಸ್ತಾ, ಮೊದಲನೇದಾಗಿ ನಮ್ಮ ಶಾಸ್ತ್ರವಣಕ್ಕಿಂತ ಮುಂಚೆ ಬ್ರಹ್ಮ ಋಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರನ್ನ ನಾವು ನೆನೆಸ್ಕೊತ, ನಾವು ಇವತ್ತಿನ ಒಂದು ಏನು ಕ್ಲಾಸಪ್ಪ ಅಂದರೆ ಆಧ್ಯಾತ್ಮಿಕ ಶಾಸ್ತ್ರ ಅನ್ನೋದ್ರ ಬಗ್ಗೆ ಸತ್ಸಂಗವನ್ನು ವಿಚಾರ ಮಾಡೋಣ. ವಿಚಾರಣೆ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಕತೆ, ಅಂದರೆ ಮುಂದಿನ ವಾರ ನಿಮಗೆಲ್ಲ ಗೊತ್ತಿದೆ, ಬುದ್ಧ ಪೌರ್ಣಿಮೆ ನಮ್ಮ ಪಿರಮಿಡ್ ವ್ಯಾಲಿನಲ್ಲಿ 3 ದಿವಸ ಬಹಳ ವಿಜೃಂಭಣೆ ನಡೆಯುತ್ತೆ. ಎಲ್ಲರೂ ಕೂಡ ಎಲ್ಲ ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶದಿಂದ ಇನ್ನು ಇತ್ಯಾದಿ ಕೇರಳದಿಂದ ಸುಮಾರು ಜನಗಳು ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಮಾಸ್ಟರ್ಸ್, ನನ್ನ ಹೆಸರು ಶ್ರೀನಿವಾಸ ಅಂತ ನಿಮಗೆಲ್ಲ ಗೊತ್ತಿದೆ. ನಾನು ಧ್ಯಾನಕ್ಕೆ ಬಂದು 4 ವರ್ಷ ಆಯಿತು, 5ನೇ ವರ್ಷ ಪ್ರಾರಂಭ ಮಾಡಿದ್ದೀನಿ. ಮಾಸ್ಟರ್, ನಾವು ಇವತ್ತು ಬುದ್ಧ ಪೌರ್ಣಿಮೆಗಿನ ಮುಂಚೆ ಇವತ್ತೇ 1-2 ನಿಮಿಷ ಕ್ಲಾಸ್ ತೊಗೊಳೋಣ. ಬ್ರಹ್ಮ ಋಷಿ ಪಿತಾಮಹ ಪತ್ರಿಜಿಯವರ ಗುರುಗಳು ಸದಾನಂದ ಯೋಗಿ, ನಿಮಗೆಲ್ಲ ಗೊತ್ತಿರ್ತಾರೆ, ಗೊತ್ತಿದ್ದಲ್ಲಿ ಏನಿಲ್ಲ. ಅವರು ಅರೇಬಿಯಲ್ಲಿ ಹುಡ್ತಾರೆ. ಅರೇಬಿಯ ಒಂದು ಸಣ್ಣ ಗ್ರಾಮದಲ್ಲಿ ಹುಡ್ತಾರೆ. ಅವ್ರಿಗೆ 6 ವರ್ಷ ಇರುತ್ತೆ. ಒಬ್ಬ ಗುರೂಜಿ ಬಂದ್ಬಿಟ್ಟು ಆ ಮಗುನ ಕರೀತಾರೆ, ಏ ಮಗು, ನೀನು ನನ್ನ ಜೊತೆ ಬರ್ತೀಯ ಅಂತ. ಆ ಮಗು, ಆಯಿತು, ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾರೆ. ಹಾಗೆ ಆ ಮಗುವಿಗೆ 6 ವರ್ಷ ಇರುತ್ತೆ ಸದಾನಂದ ಯೋಗಿಯವರಿಗೆ. ಆವಾಗ ನಡೆಯೋಕ್ಕಾಗಲ್ವಲ್ಲ, ಆ ಪಾದ ಸ್ಪರ್ಶ ಮಾಡಿ ಅವರಿಗೆ ಪಾದದಲ್ಲಿ ಲೇಪನ ಬರೀತಾರೆ. ಅಲ್ಲಿಂದ ಬರ್ತಾ ಬರ್ತಾ ಅವರು ಭೂತಾನ್ ಬರ್ತಾರೆ. ಮಾಸ್ಟರ್ಸ್, ಭೂತಾನ್ ಕರ್ಕೊಂಬರ್ತಾರೆ. ಯಾರನ್ನ? ಸದಾನಂದ ಯೋಗಿನ 6 ವರ್ಷ ಅವರಿಗೆ. ಅಲ್ಲಿಂದ ಬಂದು ಅವರು ಧ್ಯಾನಕ್ಕೆ ಕೂತ್ಕೊಂಡ್ಬಿಡ್ತಾರೆ. ಅವ್ರ ಗುರುಗಳು ಸುಮಾರು ವರ್ಷ, ಒಂದು 10 ವರ್ಷ ಕೂತ್ಕೊತಾರೆ ಧ್ಯಾನಕ್ಕೆ. ಆ ಸದಾನಂದ ಯೋಗಿ 6 ವರ್ಷ ಇರೋನು 16 ವರ್ಷ ಆಯಿತು. ನೋಡಿ ಮಾಸ್ಟರ್, ಗುರು ಸೇವೆ ಮಾಡ್ಬೇಕಾದ್ರೆ ಎಷ್ಟು ಕಠಿಣ, ನಮಗೆಷ್ಟು ಅನ್ನೋದು ಇದ್ರ ಮುಖಾಂತರ ನಾವು ತಿಳ್ಕೊತೀವಿ. ಮಾಸ್ಟರ್ಸ್, 16 ವರ್ಷ ಆಗುತ್ತೆ ಸದಾನಂದ ಯೋಗಿಯವರಿಗೆ. ಆವಾಗ ಗುರುಗಳು, ಅಪ್ಪ, ನನ್ನ ಟೈಮ್ ಬಂತು, ನಾನು ನೋಡ್ತೀನಪ್ಪ ಅಂತ ಹೇಳ್ಬಿಟ್ಟು ಸಮಾಧಿ ಸ್ಥಿತಿಗೆ ಹೋಗ್ತಾರೆ. ಆವಾಗ ಮಗು ಅಳುತ್ತೆ, ತುಂಬ ಅಳುತ್ತೆ. ನನಗೇನೂ ಗೊತ್ತಿಲ್ಲ, ನೀವೇನು ನಾನು ತೋರಿಸಿಲ್ಲ, ನೀವು ಹೋಗ್ಬಿಟ್ರೆ ನನಗೆ ಯಾರು ದಿಕ್ಕು? ಈ ಕಾಡು, ಭೂತಾನ್ ಅನ್ನೋ ಪ್ರದೇಶದಲ್ಲಿ ಕಾಡು ಪ್ರದೇಶ, ನನಗೇನು ದಿಕ್ಕು? ನಾನೇನು ಮಾಡೋದು ಅಂತ. ಏನಾಗೋದಿಲ್ಲ, ನೀನು ಕೆಲಸ ಮಾಡು, ಇಲ್ಲಿಂದ ಸೀದಾ ನೀನು ಹಿಮಾಲಯಕ್ಕೆ ಹೋಗ್ಬಿಡು ಅಂತ ಹೇಳ್ತಾರೆ. ದಾರಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಹೇಳ್ಬಿಟ್ಟು ಸಮಾಧಿ ಸ್ಥಿತಿ ಹೋಗ್ಬಿಟ್ಟು ಸಮಾಧಿ ಎಲ್ಲ ಆಗುತ್ತೆ, ಮುಗಿದೋಗುತ್ತೆ. ಒಂದಲ್ಲೊಂದು ಆಶ್ರಮ ಇರುತ್ತೆ. ಆವಾಗ ತುಂಬ ಹತ್ಕೊಂಡು ಕೂತ್ಕೊಳ್ಬೇಕಾದ್ರೆ ಅವರು ತಮ್ಮ ಮೆಡಿಟೇಷನ್ ಮುಖಾಂತರ ಬಂದು ಅವರು ತನ್ನ ಅನುಸಂಧಾನ ಮಾಡ್ತಾರೆ. ನೀನು ಎಲ್ಲೂ ಹೋಗಬೇಡ, ಸೀದಾ ಹಿಮಾಲಯಕ್ಕೆ ಹೋಗ್ಬಿಡು ಅಂತ ಹೇಳ್ತಾರೆ. ಆ ಹುಡುಗನಿಗೆ ಏನು ಗೊತ್ತಾಗಲ್ಲ. ಸರ್, ಸೀದಾ ಹಿಮಾಲಯಕ್ಕೆ ಹೋಗ್ಬಿಡ್ತಾರೆ ಅವರು. ಹಿಮಾಲಯಕ್ಕೆ ಹೋದಾಗ ಗುಹೆಗಳು, ಕಾಡುಗಳು, ಆಮೇಲೆ ಹಣ್ಣು ಫಲಹಾರಗಳು ಎಲ್ಲ ಸಿಗುತ್ತೆ. ಅಲ್ಲಿ ದೊಡ್ಡ ದೊಡ್ಡ ಮಹಾನ್ ಅದ್ಭುತ ಪವಾಡ ಪುರುಷರು ಇರ್ತಾರೆ ಅಲ್ಲಿ ಅವ್ರಿಗೇನು ಗೊತ್ತಾಗೋದಿಲ್ಲ. ಬಟ್ ಬಂದಿರೋದು ಅವ್ರಿಗೆ ಗೊತ್ತಾಗುತ್ತೆ, ದಿವ್ಯ ಒಂದು ಮಹಾತ್ಮ ಪುರುಷರಿಗೆ. ಆ ಹುಡುಗನಿಗೆ ಹೇಳ್ತಾರೆ, ಕರೆದ್ಬಿಟ್ಟು, ನೀನು ಈ ಗುಹೆಯಲ್ಲಿ ಧ್ಯಾನ ಮಾಡು, ಅಷ್ಟೇ ಹೇಳೋದು, ಬೇರೆ ಏನಿಲ್ಲ. ಆವಾಗ ಸದಾನಂದ ಯೋಗಿಯವರು ಆ ಗುಹೆಯಲ್ಲಿ 80 ವರ್ಷಗಳ ಕಾಲ ಧ್ಯಾನ ಮಾಡ್ತಾರೆ. ಮಾಸ್ಟರ್, 80 ವರ್ಷ ಧ್ಯಾನ ಮಾಡಿದ್ಮೇಲೆ ಅವರು ಆಚೆ ಬರ್ತಾರೆ. ಅವರು ಆಚೆ ಬಂದಾಗ ಅದೇ ಆವಾಗವಾಗ ತಿಂಗಳಿಗೆ 2 ತಿಂಗಳು ಸರ ಬರ್ತಾರೆ, ಪ್ರಕೃತಿ ನೋಡ್ತಾರೆ. ಅಲ್ಲಿ ಹಣ್ಣು ಫಲಹಾರ, ಕಾಡಲ್ಲಿ ಏನು ಸಿಗುತ್ತೆ? ಗೆಡ್ಡೆ ಗೆಣಸಿರಲ್ಲ, ಹಣ್ಣುಗಳು ಫಲಹಾರ ಸಿಗುತ್ತೆ ಅಲ್ಲಿ. ಆಪಲ್ಲು ಅವು ಸಿಗುತ್ತಲ್ಲ ಹಿಮಾಲಯದಲ್ಲಿ, ತಿನ್ನೋದು, ತಿರ್ಗಿ ಹೋಗು, ಧ್ಯಾನ ಮಾಡೋದು. ಇದೇ ಸರ್ 80 ವರ್ಷ ಆದಮೇಲೆ ಆ ದೊಡ್ಡ ಮಹಾನ್ ಗುರು ಕರೆದುಬಿಟ್ಟು, ಇವಾಗ ನಿನ್ನ ಒಂದು ತಪಸ್ಸು ಏನು ಧ್ಯಾನ ಮಾಡ್ತಾಯಿದ್ಯೋ ಅದು ಮುಗೀತು, ಇವಾಗ ನೀನು ಪ್ರಪಂಚ ಲೋಕ ಕಲ್ಯಾಣ ಮಾಡೋಕ್ಕೆ ಹೋಗು. ಅಂದರೆ ನೀನು ಧ್ಯಾನನ ಬೇರೆಯವ್ರಿಗೆ ಹಂಚು. ಯಾವ ಕಡೆ ಹೋಗಬೇಕು? ಭಾರತಕ್ಕೆ ಹೋಗು ಅಂತ ಹೇಳ್ತಾರೆ. ಸರಿ, ಆ
ಗುರುಗಳು ಸದಾನಂದ ಗುರುಗಳು ನಡ್ಕೊತ ಆಂಧ್ರ ಪ್ರದೇಶಕ್ಕೆ ಬರ್ತಾರೆ, ರೇವಣಗುಂಟ ಅಂತ. ಆಂಧ್ರ ಪ್ರದೇಶದ ಬಂದು ಕರ್ನೂಲ್, ಹೀಗೆ ಜಿಲ್ಲೆ ಎಲ್ಲ ಅಲಿದಾಡ್ತಾ ಕೊನೆಗೆ ಕರ್ನೂಲ್ ಬರ್ತಾರೆ. ಕರ್ನೂರಲ್ಲಿ ರಾಘವೇಂದ್ರ ಲಾಡ್ಜ್ ಅಂತ ಅಲ್ಲಿ ಅವರು ಮುಖ ಮಾಡ್ತಾರೆ. ಅಂದರೆ ಅಲ್ಲಿ ಒಂದು ಲಾಡ್ಜಲ್ಲಿ ಉಳ್ಕೊತಾರೆ. ಯಾರಿಗೋಸ್ಕರ ಉಳ್ಕೊತಾರೆ? ಅವರು ಬಂದು ರಾಘವೇಂದ್ರ ಲಾಡ್ಜ್ಗೆ 2 ವರ್ಷ ಆಯಿತು, ಅದಕ್ಕಿಂತ ಮುಂಚೆ 4 ವರ್ಷ ಆಯಿತು. ಒಟ್ಟು 6 ವರ್ಷಗಳ ಕಾಲ ಪತ್ರಿಜಿಗೋಸ್ಕರ ಅವರು ಕಾಯ್ಕೊಂಡಿರ್ತಾರೆ. ನೋಡಿ ಮಾಸ್ಟರ್, ಗುರುಗಳು ಶಿಷ್ಯನಿಗೋಸ್ಕರ ಯಾವ ಥರ ಕಾಯ್ತಾರೆ ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ. ಶಿಷ್ಯರು ರೆಡಿಯಾಗಿರ್ತಾರೆ, ಆದರೆ ಸಮಯವೇ ಸಾಧನ ಅಂತ ಹೇಳ್ತಾರೆ. ಆ ಸಮಯ ಬರಬೇಕು ಅಂತ ಹೇಳ್ಬಿಟ್ಟು ಆ ಪತ್ರಿಜಿಗೆ 6 ವರ್ಷಗಳ ಕಾಲ ಕಾಯ್ತಾ ಇರ್ತಾರೆ. ಕೊನೆಗೆ ಪತ್ರಿಜಿಯವರು ಆಕಸ್ಮಿಕವಾಗಿ ಅವರು ವಿಷಯ ಗೊತ್ತಿರುತ್ತೆ, ಭೇಟಿ ಮಾಡ್ತಾರೆ. ಪತ್ರಿಜಿಯವರು ಆ ಸದಾನಂದ ಗುರುಗಳನ್ನ ಭೇಟಿ ಮಾಡಿದ್ಮೇಲೆ 2 ವರ್ಷ ಅವರಿಗೆ ತನ್ನ ಜ್ಞಾನಬೋಧನೆಯನ್ನು ಮಾಡ್ತಾರೆ. ಜ್ಞಾನಬೋಧನೆಯನ್ನು ಮಾಡ್ತಾ ಅವರು 2 ವರ್ಷ 6 ತಿಂಗಳಾದಮೇಲೆ ಅವರು ಪತ್ರಿಜಿಗೆ ಹೇಳ್ತಾರೆ, ನಾನಿನ್ನು 15 ದಿವಸ ಅಂತ ಈ ಭೂಮಿ ಮೇಲೆ ಇರ್ತೀನಿ, ನಾನು 15 ದಿವಸ ಒಳಗಡೆ ನಾನು ದೇಹ ಬಿಟ್ಟು ಹೋಗ್ತೀನಿ ಅಂತ. ಯಾಕೆಂದ್ರೆ ಅವ್ರ ಗುರುಗಳು ಕೂಡ ಹೇಳಿದರು, ನಾನು ದೇಹ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ಅದೇ ಥರ ಇವರು ಕೂಡ ಆ ಸಾಧನೆಯಿಂದ ಅವರು ಪತ್ರಿಜಿಗೆ ಹೇಳ್ತಾರೆ, 2 ವರ್ಷ ನಿನ್ನ ಸಂಪರ್ಕ ಆಯಿತು, ನಿನ್ನ ಸಂಪರ್ಕ ಆದಮೇಲೆ ನಾನು ಏನೇನು ಬೇಕೋ ಎಲ್ಲ ಕೂಡ ನಿನಗೆ ಹೇಳಿದ್ದೀನಿ. ಯಾಕೆಂದರೆ ಗತ ಜನ್ಮದಲ್ಲೇ ಪತ್ರಿಜಿಯವರು 200 ವರ್ಷ ತಲೆ ಕೆಳಗಿಟ್ಟು ಕಾಲು ಮೇಲಿಟ್ಟು ತಪಸ್ಸು ಮಾಡ್ತಕ್ಕಂಥವ್ರು ಗತ ಜನ್ಮದಲ್ಲೇ. ಹಾಗೆ ಈ ಜನ್ಮದಲ್ಲಿ ಅವರಿಗೆ ತಪಸ್ಸು ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೇನಿದು ಕೂಡ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್ ಈ ಸಂದೇಶದ ಉದ್ದೇಶ ಆಗಿತ್ತು. ತಿರ್ಗ ಧ್ಯಾನದಿಂದ ಏನೇನಾಗುತ್ತೆ ಅನ್ನೋದು ಕೂಡ ಅವ್ರು ಲೋಕ ಕಲ್ಯಾಣಕ್ಕೋಸ್ಕರ ಬಂದಿರೋದು ಕೂಡ ಅವರಿಗೆ ಸದಾನಂದ ಗುರುಜಿ ಗೊತ್ತಾಯಿತು. ಹಾಗೆ ಈ ಮಗನಿಗೆ ನಾನು ಏನೇನು ಬೇಕು ಎಲ್ಲ ತಿಳಿಸ್ಕೊಡ್ತೇನೆ ಅಂತ ಎಲ್ಲ ತಿಳಿಸ್ಕೊಡ್ತಾರೆ ಮಾಸ್ತರ್. 2 ವರ್ಷ ಆದಮೇಲೆ ಪತ್ರಿಜಿ ಅವ್ರ ಸಂಪರ್ಕ ಒಡನಾಟ ಇರ್ತಾರೆ. ಆ ಸಂಪರ್ಕ ಒಡನಾಟ ಆದಮೇಲೆ ತಿರ್ಗಾ ಆ ಪತ್ರಿಜಿ ಅವ್ರ ಕರುಣೆಯಿಂದ ಇವರು ದಿವ್ಯ ಆತ್ಮ ಆಗ್ತಾರೆ, ದಿವ್ಯ ತೇಜ ಪುರುಷರಾಗ್ತಾರೆ ಮಾಸ್ತರ್. ಅದಕ್ಕೋಸ್ಕರ ಮಾಸ್ಟರ್ಸ್, ನಾವು ಎಲ್ಲೆಲ್ಲಿದ್ವೋ ಇಷ್ಟು ವರ್ಷ, ನೀವುಗಳಲ್ಲಿ ಎಲ್ಲೇ ಇದ್ರೋ ಗೊತ್ತಿಲ್ಲ, ಇವು ಬರೋದಕ್ಕೆ ಕಾರಣ ನಿಮ್ಮ ಒಂದು ಧ್ಯಾನದ ಒಂದು ಅನುಭವ ಗತ ಜನ್ಮದಲ್ಲಿ ಆಗಿದೆ. ನೀವೆಲ್ಲ ಇಲ್ಲಿ ಧ್ಯಾನಕ್ಕೆ ಬರಬೇಕಾದ್ರೆ 300ರಿಂದ 400 ಜನ್ಮ ತಗೊಂಡಿದ್ರೆ ಮಾತ್ರ ಇಲ್ಲಿ ಬರೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಮಗೆ ಟೈಮು ಇವಾಗ ನೀವು ಯಾರು, ನಾನು ಎಲ್ಲಿಂದ ಬಂದೆ ಅನ್ನೋದು ಇವಾಗ ನಿಮಗೆ ಅರಿವಾಗಿ ಆ ಗತ ಜನ್ಮದ ಸಂಸ್ಕಾರದಿಂದ ನೀವು ಹೊತ್ತು ಈ ಪದ್ಮಾವತಿ ಒಂದು ಪಿರಮಿಡ್ ಧ್ಯಾನ ಹೇಳಲಿಕ್ಕೆ ಬಂದಿದೆ ಮಾಸ್ಟರ್. ಅದೇ ಥರ ಮಾಸ್ಟರ್, ನಾವು ಗುರುಗಳನ್ನ ನೆನೆಸ್ಕೊತ ಇವತ್ತಿನ ಸತ್ಸಂಗನ ಮಾಸ್ಟರ್ ಹಾಗೆ ಗುರು ಪೌರ್ಣಿಮೆ ದಿವಸ ನಾವು ಗುರುಗಳು ನೆನೆಸ್ಕೊಂಡು ನಾವು ಸ್ವಾಧ್ಯಾಯನ ಶುರು ಮಾಸ್ಟರ್. ಪತ್ರಿಜಿಗೆಲ್ಲ ನಿಮ್ಮೆಲ್ಲ ಒಂದು ಸಲ ಚಪ್ಪಾಳೆ ಮುಖಾಂತರ